ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಇವತ್ತು ಏನು 2 ದಿನದಿಂದ ಇವತ್ತು ಸುಮಾರು 48 ಗಂಟೆ ಹೋರಾಟ ನಿರಂತರವಾಗಿ ನಡೆದೈತಿ. ಹೋರಾಟಕ್ಕೆ ಪ್ರತಿಫಲವಾಗಿ ಈಗಾಗಲೇ ಕಾರ್ಖಾನೆಯವರ ಏನು ವಾಸಲ 3,000 ರೂಪಾಯಿ ಕೊಟ್ಟಿರು. ಈ ಸಲ ಕಾರ್ಖಾನೆಯವರು ಏನು ಕೊಡೋದಿರ್ಕಿಲ್ಲ, ಯಾಕಂದ್ರೆ ಅವ್ರಿಗೆ ಕೊಡೋ ಇಚ್ಛೆ ಇದ್ರಿಕಿಲ್ಲ. 3,000 ಹಚ್ಚಿಗೆ ಕೂಡ $1 ರೂಪಾಯಿ ಕೊಡಬೇಕನ್ನೋಂಥ ಆಶೆದವರಲ್ಲ. ಇವತ್ತೇನು ಕರ್ನಾಟಕ ರಾಜ್ಯ ರೈತ ಸಂಘ ಗುರ್ಲಾಪುರ ಇರಲಿ, ಇವತ್ತಲ್ಲಿ ನಮ್ಮ ಹಾರುಗೇರಿ ಕ್ರಾಸ್ ಇರಲಿ, DC ಆಫೀಸ್ ಇರಲಿ, ಇವೆಲ್ಲ ಪ್ರಯತ್ನದಿಂದ ನಿರಂತರ ಏನು 15 ದಿವಸ 20 ದಿವಸ ಪ್ರಯತ್ನ ಮಾಡೋದೈತಿ. ಆ ಪ್ರಯತ್ನದಿಂದ ಇವತ್ತು ಒಂದು 3,100 ರೂಪಾಯಿ 10.25 ರಿಕವರಿಗೆ, ಮತ್ತು ಸರಾಸರಿ ನಮ್ಮ ಜಿಲ್ಲೆ ಒಳಗೆ 11.5 ರಿಕವರಿ ಹೆಚ್ಚು ಕಡಿಮೆ ಐತಿ. ಸರಾಸರಿ 3,200 ರೂಪಾಯಿ ಇಲ್ಲಿವರೆಗೆ ಇವತ್ತು ಹೋರಾಟ ಪರದಿಂದ ಬಂದಿದೆ. ಆದರೂ ಕೂಡ ತೃಪ್ತಿ ಇಲ್ಲ. ಅದನ್ನು ನಾವು ಯಾರೂ ಕೂಡ ರೈತರು ಇವತ್ತು ಒಪ್ಪಿಗೋದಿಲ್ಲ. ಇಲ್ಲಿ ಜಿಲ್ಲಾಧಿಕಾರಿ ಅವರು ವಿಶೇಷವಾಗಿ ಯಾಕೆ ಪಾತ್ರ ಒಂದು ರಾಜ್ಯದಾಗ ಯಾರೂ ಕೂಡ ಜಿಲ್ಲಾಧಿಕಾರಿ ಈ FRP ಹೊರತುಪಡಿಸಿ ಕಾಳಜಿ ವಹಿಸಲಿಲ್ಲ. ಆದರೂ ರೈತರು ಕಷ್ಟದಾಗ ಅದಾರ ಅಂತೇಳಿ ಈ ಹೋರಾಟಕ್ಕೆ ಮಣಿದು ತಾವು ಅದನ್ನು ಕಾಳಜಿ ಮಾಡಿ ಅದನ್ನು ಹೆಚ್ಚು ಮಾಡ್ಯಾರ. ಅದಕ್ಕೆ ನಾವು ಅವರಿಗೆ ಜಿಲ್ಲಾಧಿಕಾರಿ ಅವ್ರಿಗೆ ಇರೋದಿಲ್ಲ, ಕಾರ್ಖಾನೆ ಮಾಲೀಕರಿಗೆ ಹೇಳ್ತು. ಕಾರ್ಖಾನೆ ಮಾಲೀಕರಿಗೆ ಕೊಡ್ತಕ್ಕಂಥ ಇದು ರೇಟ್ ಅಲ್ಲ. ಯಾಕಂದ್ರೆ ನಮ್ಮ ಖರ್ಚು ವೆಚ್ಚ 3 ಪಟ್ಟು ಜಾಸ್ತಿ ಆದಾಗ ನೀವು 200 ರೂಪಾಯಿ 200 ರೂಪಾಯಿ ಕೊಟ್ಟರೆ ನಾವು ಉದ್ಧಾರ ಆಗೋದಿಲ್ಲ. ನಮಗೆ ಯೋಗ್ಯವಾದ ಬೆಲೆ ಇವತ್ತು 3,500 ಕೊಟ್ಟಾಗ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಐತೆ ಅನ್ನೋದಕ್ಕಾಗಿ ಮತ್ತು ಕೂಡ ನಾಳೆ ಹೋರಾಟನ ಮುಂದುವರಿಸಿದ್ದೀವಿ. ನಾಳೆ ಕರ್ನಾಟಕ ರಾಜ್ಯೋತ್ಸವ ಐತಿ. ಅದಕ್ಕಾಗಿ ನಾಳೆ ಲಕ್ಷಾಂತರ ಜನ ಇವತ್ತು ರೈತರು ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಎಲ್ಲರೂ ಕೂಡಿ ಇದೊಂದು ವಿಜೃಂಭಣೆ ಉತ್ಸವವನ್ನು ಇಲ್ಲಿ ನಾವು ಗುರ್ಲಾಪುರ ಸರ್ಕಲ್ದಲ್ಲಿ ನಾವು ಮಾಡಬೇಕಂತೇಳಿ ಈಗಾಗಲೇ ನಾವು ನಿರ್ಣಯ ಮಾಡಿದ್ದೀವಿ. ಇವತ್ತು ಸರ್ಕಾರ ಕೂಡ ಚಿಂತನೆ ಮಾಡಬೇಕು. ಕಬ್ಬು ಬೆಳೆಗಾರರಿಗೆ ರಕ್ಷಣೆ ಇಲ್ಲ. ಇವತ್ತು ರಸ್ತೆ ಮೇಲೆ ಕರ್ನಾಟಕ ರಾಜ್ಯೋತ್ಸವವನ್ನು ಕೂಡ ಆಚರಣೆ ಮಾಡಿರೋಂಥ ಕಾರ್ಖಾನೆ ಮಾಲೀಕರು ನೋಡಬೇಕು, ಸರ್ಕಾರ ನೋಡ್ಬೇಕಂತೇಳಿ ದಯವಿಟ್ಟು ಕಬ್ಬು ಬೆಳೆಗಾರರಲ್ಲಿ ಇಡೀ ನಮ್ಮ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಏನು ಇವತ್ತೆಲ್ಲ ತಾಲೂಕುಗಳು ಬರ್ತಾವೆ, ಎಲ್ಲ ಕಬ್ಬು ಬೆಳೆಗಾರರಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ತಾವು ಲಕ್ಷಾಂತರ ಸಂಖ್ಯೆಯಲ್ಲಿ ನಾಳೆ ಭಾಗವಹಿಸಲೇಬೇಕು. ಕನ್ನಡ ರಾಜ್ಯೋತ್ಸವ ಕೂಡ ಇಡೀ ನಾಡಿನ ಜೊತೆಗೆ ಶುಭಾಶಯಗಳು ಕೂಡ ಹೇಳ್ತೀವಿ. ಅದೇ ರೀತಿಯಾಗಿ ಇವತ್ತು ಕಾರ್ಖಾನೆ ಮೇಲೆ ಕೂಡ ಪರಿಣಾಮ ಬಿದ್ದು ಇವತ್ತು ಜಿಲ್ಲೆಯಲ್ಲಿ ಎಲ್ಲ ಕಾರ್ಖಾನೆಗಳನ್ನು ಕೂಡ ಬಂದಿಟ್ಟಿದ್ದೀವಿ. ಇವತ್ತು ಪ್ರಭಾಕರ್ ಕೋರೆ ಅವರು 3 ಕಾರ್ಖಾನೆ ಪ್ರಾರಂಭ ಮಾಡತ್ತಾರೆ, ಕಟಾವು ಕೊಟ್ಟಿರ. ಅಲ್ಲಿ ಸುಮಾರು 400-600 ನಮ್ಮ ರೈತರು ಹೋಗಿ ಅವ್ರು ರಿಕ್ ಮಾಡಿ ಅವ್ರ ಕೈಲಿ ಬರ್ಸ್ಕೊಂಬಂದು, ಯಾವಾಗ ಗುರ್ಲಾಪುರದಾಗ ನಾವು ಬಿಲ್ ಘೋಷಣೆ ಮಾಡ್ತೋ ಅದಕ್ಕೆ ಒಪ್ಪಿಕೊಂಡು ನೀವು ಕಾರ್ಖಾನೆ ಚಾಲು ಮಾಡಬೇಕು, ಅಲ್ಲಿವರೆಗೆ ಮಾಡಬಾರ್ದು ಅಂತೇಳಿ ಅವ್ರು ಲಿಖಿತ ರೂಪಾಯಿಗೆ ಬರ್ಸ್ಕೊಂಬರ್ತಕ್ಕಂಥ ಕೆಲಸವನ್ನು ಇವತ್ತು ರೈತ ಸಂಘ ಮಾಡೈತಿ. ಅದಕ್ಕಾಗಿ ದಯವಿಟ್ಟು ನಾಳೆ ಲಕ್ಷ ಸಂಖ್ಯೆಯಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇವರ ಶಿವಾನಂದ ಪಾಟೀಲ್ ಅವರು ಏನು ಸ್ಪಂದಿಸಲಿಲ್ಲ ಇವಾಗ 2 ದಿನ? ಜಿಲ್ಲಾ ಉಸ್ತುವಾರಿಯವರು 2 ದಿನ ಆದ ನಾವು ಬರಲೇಬೇಕಂತ ದಿವಸ ಒಪ್ಪಾತಲ್ಲ. ತಾವು ನೋಡ್ತಾ ಇದ್ದೀರಿ. ಅವ್ರು ಸ್ಪಂದಿಸಬೇಕಾದದ್ದು ಅವ್ರ ಕರ್ತವ್ಯ. ಅವ್ರು ಬರದೇ ಇರ್ತಕ್ಕಂಥದ್ದು ಅವ್ರಿಗೆ ಅದ ಇಚ್ಛೆ. ಅದು ನಾಳೆ ಕೂಡ ಆಯ್ತು. ನಾಳೆ 1 ಲಕ್ಷ ಜನ ರಾಜ್ಯೋತ್ಸವಸ್ಥರ ನಾಳೆ ಕೂಡ ಬರಲಿ, ಸ್ವಾಗತ ಮಾಡ್ತು, ಕಬ್ಬಿನ ಬಿಲ್ ಘೋಷಣೆ ಮಾಡಲಿ. ಇವು ಕೂಡ ಆಯ್ತು. ಶಿವಾನಂದ ಪಾಟೀಲ ಶುಗರ್ ಕಮಿಷನರ ಇದು ಡೆಮಿ ಪೀಸ್ಗಳು ಅವ್ರು. ಯಾಕಪ್ಪ ಅದಂದ್ರೆ ಅವೊಬ್ಬ ಮಂತ್ರಿಯಾಗಿ ಇಲ್ಲಿವರೆಗೂ ಒಂದು ಮಾತು ಮಾತಾಡಿಲ್ಲ. ಇವತ್ತು ಮಂತ್ರಿ ಮಾಡಬೇಕಾದ ಕೆಲಸ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಹೋರಾಟಗಾರರು ಮಾಡತ್ತು. ಕಬ್ಬಿನ ಬೆಲೆಯನ್ನು ನಾವು ಘೋಷಣೆ ಮಾಡತ್ತು, ನಾವು ಬೆನ್ನೈತಿ ಹೋರಾಟ ಮಾಡೋದು. ಮತ್ತು ಕಮಿಷನರ್ ಎದಕ್ಕೆ ಬೇಕು, ಮತ್ತು ಶಿವಾನಂದ ಪಾಟೀಲ್ ಎದಕ್ಕೆ ಬೇಕು? ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತೀವಿ. ಈ ಕಮಿಷನರ ಮತ್ತು ಶುಗರ್ ಇಲಾಖೆ ಯಾವಾಗಿದ್ರು ಶುಗರ್ ಲಾಬಿಗೆ ಮಣಿದು ಬಿಡ್ತಾರೆ ಇವರು. ಅದಕ್ಕೆ ಯಾಕೆ ಒಂದು 4-5 ಕೋಟಿ ರೂಪಾಯಿ ವೇಸ್ಟ್ ಹಾಳು ಮಾಡ್ತೀರಿ? ಅದನ್ನು ಡೆಮೊಲಿಷನ್ ಮಾಡಿಬಿಟ್ಟು ಬಿಡ್ರಿ. ನಾವು ನೋಡ್ಕೋತು ಕಬ್ಬು ಬೆಳೆಗಾರ ಅದಕ್ಕೆ ರೆಡಿ ಆಗಿದೆ. ಸ್ಮಾರ್ಟ್ ಸಿಟಿಯಲ್ಲಿ ಅದೇ ರಸ್ತೆ ರೋಡ್ ಆಗಿತ್ತು.
ಪಾರ್ಕ್ ಎದುರು ರೋಡ್ ಇದೆ ಪಾರ್ಕ್. ಈಗ ನಮ್ದೇನು ನಿಮ್ಮ ಹತ್ರ ಒಂದು ಸಮಸ್ಯೆ ತರೋಂಥ ಕೆಲಸ ನಾವು ಮಾಡಿದ್ವಿ. ಎಷ್ಟೊಂದು ಇದು ತಗೊಂಡು ಕೇರ್ ಮಾಡ್ತೀವಿ ನಾವು. ನಿಮ್ಮ ಬಗ್ಗೆ ನಾವು 4 ಜನ ಹೇಳಕ್ಕೆ ನಮಗೆ ನೀವು ಯಾವಾಗ ಸಬ್ಮಿಟ್ ಮಾಡ್ತೀವಿ ಹೇಳಿ. ನೆಕ್ಸ್ಟ್ ಬಿಫೋರ್ ನೀವು ಕಾಲ್ ಮಾಡಿ ಮೇಡಮ್ ಹತ್ರ ಅಪ್ರೂವ್ ಮಾಡ್ತೀವಿ. ನೋಡೋಣ ನಂಬರ್ ಕೊಟ್ಟು ನಾನು ನಿಮಗೆ ಇವ್ರಿಗೆ ಕಳಿಸ್ತೀನಿ. ಅಷ್ಟೇ ಕ್ಲೀನ್ ಆಗಿಬಿಟ್ರೆ ಸರ್. ಇದು ಇತ್ತೀಚಿನ ದಿನಗಳಲ್ಲಿ ಸತತ 3-4 ಬಾರಿ ತಾಯಿ ಹಾಸನಾಂಬೆಯ ಕೃಪೆಯಿಂದ ತುಂಬಿ ಹರಿತಾ ಇದ್ದಾಳೆ. ಹಾಗಾಗಿ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡ ಸಾಹೇಬರು ನಾಳೆ ಬಂದು ಬಾಗಿನವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಉಪಮುಖ್ಯಮಂತ್ರಿಗಳಲ್ಲಿ ಅವರು ವಿನಂತಿಯನ್ನು ಮಾಡಿದರು, ನೀವು ನಿಮ್ಮ ನೇತೃತ್ವದಲ್ಲಿ ಬಂದು ಇದನ್ನು ಕಾರ್ಯ ನೆರವೇರಿಸಿಕೊಡಿ ಅಂತೇಳಿ. ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಅವ್ರದೇ ಕಾರ್ಯದ ಒತ್ತಡದಲ್ಲಿರುವುದರಿಂದ ಅದು ನೀವೇ ಆ ಕಾರ್ಯವನ್ನು ಮಾಡಿ ಅಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೂಚನೆ ಕೊಟ್ಟಿರೋದ್ರಿಂದ ಸಾಹೇಬರು ನಾಳೆ ಬರ್ತಾ ಇದ್ದಾರೆ. ಶನಿವಾರ 12 ಗಂಟೆಗೆ ಈ ಮೂಲಕ ತಾವು ಕೂಡ ಎಲ್ಲರೂ ಭಾಗವಹಿಸಬೇಕು, ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಕೃಷ್ಣೇಗೌಡ ಬೈರೇಗೌಡ ಸಾಹೇಬರು ನಾಳೆ ಬೆಳಗ್ಗೆ ಇಲ್ಲಿರ್ತಾರೆ ಹಾಸನ ಜಿಲ್ಲೆಯಲ್ಲಿ. ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದ ನಂತರ ಅಲ್ಲಿ ಹೇಮಾವತಿ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡೋಕ್ಕೆ ಅಲ್ಲಿ ಬರ್ತಾ ಇದ್ದಾರೆ. ಇದನ್ನ ನಮ್ಮ ಪಕ್ಷದ ವತಿಯಿಂದ ಪಕ್ಷದ ಮುಖಂಡರು ಕಾರ್ಯಕರ್ತರು ತುಂಬ ಹೃದಯದಿಂದ ನಾವು ಅವ್ರನ್ನ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಮೊನ್ನೆ ನಡೆದಂತ ಸಿದ್ದೇಶ್ವರ ಹಾಗೂ ಹಾಸನ ಜಾತ್ರಾ ಮಹೋತ್ಸವ ಬಹಳ ಯಶಸ್ವಿಯಾಗಿ ಅದು ದೊಡ್ಡ ಹೆಸರನ್ನ ಈ ಜಿಲ್ಲೆಗೆ ತಂದುಕೊಟ್ಟಿದೆ. ಇದಕ್ಕೆ ಮುಖ್ಯ ಕಾರಣಕರ್ತರು ಅಂತ ಹೇಳಿದ್ರೆ ನಮ್ಮ ಕಂದಾಯ ಸಚಿವರಾದಂಥ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡ ಸಾಹೇಬರು ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ಅನಿಸ್ತದೆ. ನಾವು ಹಲವಾರು ವರ್ಷಗಳಿಂದ ಈ ಉತ್ಸವನ್ನ ನಾವು ನೋಡ್ತಾ ಇದ್ವಿ, ಯಾರು ಮುನ್ನಡೆಸ್ತಾರೆ ಅವ್ರನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸಚಿವಾಂಶಗಳಿಂದ ಸಚಿವರಾಗೋದ್ರಿಂದ ಯಾರ ಆಕಾಶದಿಂದ ತಿಳಿದು ಬಂದವರು ಅದಾರ ಇಲ್ಲಿ ಗುರುಗಳು ಸ್ವಾಮಿಗಳನ್ನು ಆಕಾಶದಿಂದ ಸೀದಾ ಏನು ಉದುರ್ಯಾರ. ಇಲ್ಲೇ ತಾಯಿ ಹೊಟ್ಟೆಲಿ ಜನಿಸಿವಲ್ಲ ನಾವೆಲ್ಲ. ನಾವು ರಾಜಕಾರಣಿಗಳು ತಾಯಿ ಹೊಟ್ಟೆಲಿ ಜನಿಸಿರ್ತೀವಿ. ರಾಜಕಾರಣಿ ಮಟ್ಟಂದ್ರೆ ಹುಟ್ಟಿನ ನಾನು 50 ವರ್ಷ ನಮ್ಮ ಅಪ್ಪನ ಆದಿಂದ್ರೆ ನಮ್ಮ ತಾಯಿ ನಾನು ಏನು ಇವರು ಬಂದಿಂದ ಹುಟ್ಟಿವೆ. ಇವ್ರು ಬಂದಿಂದ ನಾವು ಹುಟ್ಟಿ ರಾಜಕಾರಣಕ್ಕೆ ಬಂದೀವಿ. ಶಾಸಕರಾಗ್ಬಿಟ್ಟು ಶಾಸಕರಾಗಿಲ್ಲ ಅಂತ ಜನ ನಿರ್ಧಾರ ಮಾಡ್ರಿ. ಈಗ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ನಾವು ಯಾವುದೇ ನಮ್ಮ ಸಮುದಾಯದ ಶಾಸಕರ ಪರವಾಗಿ ಈ ಸಾರಿ ನಾವು ಏನು ಸಚಿವ ಸ್ಥಾನ ಕೇಳೋದಿಲ್ಲ, ಮಂತ್ರಿ ಸ್ಥಾನದಿಂದ ಸಮಾಜ ಉದ್ಧಾರ ಆಗುದಿಲ್ಲ. ಮತ್ತೆ ಹಿಂದೆ ರಾತ್ರಿ 4 ಗಂಟೆಗೆ ಯಡಿಯೂರಪ್ಪನ ಮನೆಗೆ ಹೋಗಿ ಬೆಳಗು ಮುಂಜಾನೆ ಕೊಡಿಸಿ ಬಂದಿದ್ದು. ಇಲ್ಲ CC ಪಾಟ್ಲಿಗೆ ಹೋಗಿ 5 ಗಂಟೆಗೆ ಬೆಳಗು ಮುಂಜಾನೆ ಕೊಡಿಸಿ ಬಂದಿದ್ದಿಲ್ಲ. ನನ್ನ ಮ್ಯಾಗ ಹೇಳ್ತಾ ನಾವು CC ಪಾಟ್ಲ ಎಲ್ಲಿ ಕರ್ಕೊಂಡು ಹೋಗ್ಬಿಟ್ಟ MP ಟಿಕೆಟ್ ಕೊಡ್ಸಕ್ಕೆ MP ಟಿಕೆಟ್ ಎಲ್ಲಿ ಕರ್ಕೊಂಡು ಹೋಗ್ಬಿಟ್ಟ. ಇವಾಗ ಬೆಳಗು ಮುಂಜಾನೆ 5 ಗಂಟೆಗೆ ಯಡಿಯೂರಪ್ಪನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಯಾರೋ ಇಲ್ಲೇ ಅದ್ರ ಹೆಸರು ಇಲ್ಲೇ ಕೂತಾರೆ ನನ್ನ ಮಕ್ಕಳಿಗೆ. ಅದನ್ನೂ ಹೇಳ್ತೀನಿ ಬೇಕಾರೆ ಯಾರು ಕರ್ಕೊಂಡು ಹೋಗಿದ್ರು, ಎಷ್ಟೊತ್ತು ಕರ್ಕೊಂಡು ಹೋಗಿದ್ರು. ನೀರಾಣಿ ಅವ್ರನ್ನ ಎಷ್ಟು ಸಾರಿ ಕರ್ಕೊಂಡು ಹೋಗ್ಯಾರ, ಎಷ್ಟೆಷ್ಟು ಮಂದಿ ಹೋಗಿಲ್ಲ ಮಂತ್ರಿ ಇವಾಗ ಯಾಕೆ ಅದು ಹಂಗೆ ಬೇಡಾದ ಜಗ ಬೇಕಾದಾಗ ಒಂದು ಬೇಡಾದಾಗ ಒಂದು ಅಷ್ಟೇ. ಬೇಡಾಗೈತಿ ನಮಗೇನು ಬೇಕಾಗೈತಿ. ಇವ್ರು ಹೇಳಿದ್ರೆ ಹಾಕಿವಿ ನಾವು. ಇವ್ರು ಹೇಳಿದ್ರೆ ಮಂತ್ರಿ ಹಾಕಿವಿ. ನಮ್ಮ ಮುಖ್ಯಮಂತ್ರಿಗಳದಾರ, ನಮ್ಮ ಉಪಮುಖ್ಯಮಂತ್ರಿಗಳದಾರ, ನಮ್ಮ ಹೈಕಮಾಂಡ್ ಅವ್ರ ಮೇಲೆ ವಿಶ್ವಾಸ ವಿಶ್ವಾಸದ ಮೇಲೆ ನಾವು ನಡೀತೀವಿ. ಒಂದು ಪಕ್ಷದ ತತ್ವ ಸಿದ್ಧಾಂತದ ಮೇಲೆ ನಡೆಯೋದು ನಾವು. ಯಾವುದೋ ಒಬ್ಬರು ಈ ಕಾವಿದಾರಿಗೆ ಹೇಳಿದಂಥ ಮಾತಿಗೆ ಕ್ಯಾರೇನೋ ಅನ್ನೋದಿಲ್ಲ. ನಾವು ಕೇರೋ ಒಂದು ವೇಳೆ ಸಂಪುಟ ಪುನಾರಚನೆ ಈ ಸಂದರ್ಭದಲ್ಲಿ ತಾವು ಕೂಡ ಪ್ರಬಲ ಆಕಾಂಕ್ಷಿ ಇದ್ದೀನಿ. ಆತ್ಮೀಯರೇ,
ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.